ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೊಸರಿನೊಂದಿಗೆ ಬೆಲ್ಲವನ್ನು ಸೇರಿಸಿ ತಿನ್ನುವುದರಿಂದ ಯಾವ ಸಮಸ್ಯೆ ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ಆಯಾಸ, ಬಿ ದೌರ್ಬಲ್ಯ, ಸಿ ಜೀರ್ಣಶಕ್ತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಖಾಲಿ ಹೊಟ್ಟೆಯಲ್ಲಿ ಮೊಸರು ಮತ್ತು ಬೆಲ್ಲವನ್ನು ಸೇವಿಸುವುದರಿಂದ ಕರುಳು ಆಕ್ಟಿವ್ ಆಗುತ್ತದೆ. ಇದರಿಂದ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುತ್ತದೆ. ಇದು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಅಜೀರ್ಣ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತದೆ. ಇನ್ನು ಬೆಳಗ್ಗೆಯಿಂದ ಕೆಲಸ ಮಾಡಿ ದೇಹವು ದಣಿಯುತ್ತದೆ. ಮೊಸರು ಮತ್ತು ಬೆಲ್ಲದ ಸೇವನೆಯು ಆಯಾಸ ಮತ್ತು ದೌರ್ಬಲ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮೊಸರು ಮತ್ತು ಬೆಲ್ಲ ತಿಂದರೆ ದಿನವಿಡೀ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಎರಡನೇ ಪ್ರಶ್ನೆ, ಮಹಿಳೆಯರಿಗಿಂತ ಹೆಚ್ಚಾಗಿ ಪುರುಷರಲ್ಲಿ ಹೃದಯಾಘಾತ ಕಾಣಿಸಿಕೊಳ್ಳಲು ಮುಖ್ಯ ಕಾರಣವೇನು? ಆಪ್ಷನ್ಸ್: ಎ ಒತ್ತಡ, ಬಿ ಅತಿಯಾದ ಮಾಂಸ ಸೇವನೆ, ಸಿ ದುಶ್ಚಟ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅನೇಕ ಪುರುಷರು ಮದ್ಯಪಾನ ಮತ್ತು ಧೂಮಪಾನದಂತಹ ಅನಾರೋಗ್ಯಕರ ಜೀವನ ಶೈಲಿಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಭಾರತದ ಹೆಚ್ಚಿನ ಭಾಗಗಳಲ್ಲಿ ಹಾಗೂ ಇತರ ದೇಶಗಳಲ್ಲಿ ಪುರುಷರು ಮಹಿಳೆಯರಿಗಿಂತ ಈ ಹವ್ಯಾಸ ಹೆಚ್ಚಾಗಿ ಹೊಂದಿರುತ್ತಾರೆ. ಇದು ಅವರಲ್ಲಿ ಹೃದಯದ ಕಾಯಿಲೆಗಳನ್ನು ಹೆಚ್ಚಿಸುತ್ತದೆ. ಇದರೊಂದಿಗೆ ಪುರುಷರು ಹೆಚ್ಚು ಆಹಾರ ಸೇವಿಸುತ್ತಾರೆ. ಮಾಂಸ ಹೆಚ್ಚು ಸೇವಿಸುವುದು ಸಹ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಈ ಹವ್ಯಾಸಗಳು ಬೊಜ್ಜಿಗೆ ಕಾರಣವಾಗಿ ಹೃದಯ ರಕ್ತನಾಳಗಳಲ್ಲಿ ಅಡಚಣೆ ಉಂಟಾಗಿ ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ಹಾಗೂ ದೈಹಿಕ ಮತ್ತು ಮಾನಸಿಕ ಒತ್ತಡವೂ ಸಹ ಪುರುಷರಲ್ಲಿ ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ಮೂರನೇ ಪ್ರಶ್ನೆ, ವಾರಕ್ಕೆ ಒಮ್ಮೆ ಉಪವಾಸ ಮಾಡುವುದರಿಂದ ಇದು ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತದೆ? ಆಪ್ಷನ್ಸ್: ಎ ದೇಹ ಶುದ್ಧೀಕರಣ, ಬಿ ಜೀವಕೋಶಗಳ ಹಾನಿ, ಸಿ ದೇಹ ದೌರ್ಬಲ್ಯ, ಡಿ ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಎ ದೇಹ ಶುದ್ಧೀಕರಣ. ಮಾನವ ದೇಹವು ಹಸಿದಿರುವಾಗ ಅದು ಸ್ವತಃ ಶುದ್ಧೀಕರಣ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುತ್ತದೆ. ಎಲ್ಲ ಅನಾರೋಗ್ಯ ಕೋಶಗಳನ್ನು ತೆಗೆದುಹಾಕುತ್ತದೆ. ಕ್ಯಾನ್ಸರ್, ವಯಸ್ಸಾದ ಜೀವಕೋಶಗಳು ಮತ್ತು ಆಲ್ಝೈಮರ್ನಂತಹ ಮುಂತಾದ ಸಮಸ್ಯೆಗಳ ನಾಶವಾಗುತ್ತವೆ. ಹೀಗಾಗಿ ವಾರಕ್ಕೆ ಒಂದು ದಿನ ಉಪವಾಸ ಮಾಡುವುದರಿಂದ ನಮ್ಮ ದೇಹವನ್ನು ಸ್ವತಃ ನಾವೇ ಶುದ್ಧೀಕರಣ ಮಾಡಿಕೊಳ್ಳುವುದು ಒಳ್ಳೆಯದು. ನಾಲ್ಕನೇ ಪ್ರಶ್ನೆ, ಸ್ನಾನಕ್ಕೆ ಹೋಗುವ ಮುನ್ನ 1 ಲೋಟ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಉತ್ತಮ ರಕ್ತ ಸಂಚಾರ, ಬಿ ಸ್ನಾನದ ಸಮಯ ಕುಂಠಿತ, ಸಿ ನರಗಳು ಸಡಿಲ, ಡಿ BP ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಹಿರಿಯರು ಹೇಳುವ ಪ್ರಕಾರ ಸ್ನಾನಕ್ಕೆ ಹೋಗುವ ಮುನ್ನ 1 ಲೋಟ ನೀರು ಕುಡಿಯುವುದು ಅವಶ್ಯಕ. ಏಕೆಂದರೆ ಈ ಮೂಲಕ ನರಗಳು ಸಡಿಲಗೊಂಡು ರಕ್ತದೊತ್ತಡ ಕಡಿಮೆಯಾಗಲು ಸಾಧ್ಯವಾಗುತ್ತದೆ. ಆದರೆ ಒಂದು ಎಚ್ಚರಿಕೆಯ ಮಾತೆಂದರೆ ಬಿಸಿ ನೀರಿನ ಸ್ನಾನ ಮಾಡುವವರಿದ್ದರೆ ಇದಕ್ಕೂ ಮುನ್ನ ತಣ್ಣೀರು ಕುಡಿಯಬಾರದು. ಆರೋಗ್ಯಕ್ಕೆ ಬಿಸಿ ನೀರಿಗಿಂತಲೂ ಉಗುರು ಬೆಚ್ಚನೆಯ ಅಥವಾ ತಣ್ಣೀರಿನ ಸ್ನಾನವೇ ಅತ್ಯುತ್ತಮ. ಐದನೇ ಪ್ರಶ್ನೆ, ಪ್ಯಾರಾಸಿಟಮೋಲ್ನಂತಹ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಜ್ವರ ಕಡಿಮೆ, ಬಿ ರೋಗ ನಿಯಂತ್ರಣ, ಸಿ ಅಂಗಗಳ ಹಾನಿ, ಡಿ ರಕ್ತ ಹೆಪ್ಪುಗಟ್ಟುವಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಗಗಳ ಹಾನಿ. ಕಡಿಮೆ ಗುಣಮಟ್ಟದ ಔಷಧವನ್ನು ತೆಗೆದುಕೊಳ್ಳುವುದರಿಂದ ಲಿವರ್ಗೆ ಹಾನಿಯುಂಟು ಮಾಡುತ್ತದೆ. ಕಿಡ್ನಿಗೆ ಸಂಬಂಧಿಸಿದ ಸಮಸ್ಯೆ ಉಂಟಾಗುವುದು. ಕೆಲವರು ಗಂಭೀರ ಸಮಸ್ಯೆಗೆ ಕೂಡ ಈ ಔಷಧವನ್ನು ಅವಲಂಬಿಸಿರುತ್ತಾರೆ. ಅಂಥವರಿಗೆ ಈ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಮತ್ತಷ್ಟು ಗಂಭೀರ ಸಮಸ್ಯೆ ಉಂಟಾಗುವುದು. ಹಾಗಾಗಿ ಕಳಪೆ ಗುಣಮಟ್ಟದ ಔಷಧವನ್ನು ಹಾಗೂ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ರೀತಿಯ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಆರನೇ ಪ್ರಶ್ನೆ, ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಲೆಸ್ಟ್ರಾಲ್ ಬೆಣ್ಣೆಯಂತೆ ಕರಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಬೇಲದ ಹಣ್ಣು, ಬಿ ತುಪ್ಪ, ಸಿ ಡ್ರ್ಯಾಗನ್ ಹಣ್ಣು, ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಡ್ರ್ಯಾಗನ್ ಹಣ್ಣು. ಪ್ರತಿದಿನ ಡ್ರ್ಯಾಗನ್ ಫ್ರೂಟ್ ತಿನ್ನುವುದರಿಂದ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಲೆಸ್ಟ್ರಾಲ್ ಬೆಣ್ಣೆಯಂತೆ ಕರಗುತ್ತದೆ.
ಈ ಹಣ್ಣನ್ನು ತಿನ್ನುವುದರಿಂದ ಒಳ್ಳೆಯ ಕೊಬ್ಬು ಹೆಚ್ಚುತ್ತದೆ. ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರಿಂದ ಹೃದಯವು ಆರೋಗ್ಯವಾಗಿರುತ್ತದೆ. ಇದರಿಂದ ಬಿಪಿ ಮತ್ತು ಶುಗರ್ ಕೂಡ ದೂರವಾಗುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಹಗುರಗೊಳಿಸುತ್ತದೆ. ಮುಖದಲ್ಲಿನ ಗ್ಲೋ ಹೆಚ್ಚಿಸಲು ಕೂಡ ಈ ಹಣ್ಣು ತುಂಬ ಸಹಾಯಕಾರಿಯಾಗಿದೆ. 7ನೇ ಪ್ರಶ್ನೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳನ್ನು ಗುಣಪಡಿಸಲು ಯಾವ ತರಕಾರಿ ಹೆಚ್ಚು ಸಹಾಯಕಾರಿಯಾಗಿದೆ? ಆಪ್ಷನ್ಸ್: ಎ ಕ್ಯಾರೆಟ್, ಬಿ ನವಿಲುಕೋಸು, ಸಿ ದೊಡ್ಡ ಮೆಣಸಿನಕಾಯಿ, ಡಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲುಕೋಸು. ನವಿಲುಕೋಸು ಹಲವಾರು ಔಷಧೀಯ ಗುಣಗಳಿಂದ ಕೂಡಿದೆ. ಇದು ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಒಳಗೊಂಡಿದ್ದು, ನವಿಲುಕೋಸಿನ ಎಲೆಗಳಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಎ ಕೂಡ ಇದೆ. ಇದನ್ನು ಸೇವಿಸುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು. ಮುಖ್ಯವಾಗಿ ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳನ್ನು ಗುಣಪಡಿಸುತ್ತದೆ. ನವಿಲುಕೋಸು ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುವುದರಿಂದ ಇದು ದೇಹದಿಂದ ಎಲ್ಲ ಹಾನಿಕಾರಕ ವಸ್ತುಗಳನ್ನು ಹೊರಹಾಕಲು ನೆರವಾಗುತ್ತದೆ. 8ನೇ ಪ್ರಶ್ನೆ, ಮನೆಯ ಅಂಗಳ ಅಥವಾ ಟೆರೆಸ್ನಲ್ಲಿ ಯಾವ ಗಿಡವನ್ನು ಬೆಳೆಸುವುದರಿಂದ ಹಾವುಗಳ ಹಿಂಡೆ ಬರುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ? ಆಪ್ಷನ್ಸ್: ಎ ಮನಿ ಪ್ಲಾಂಟ್, ಬಿ ದಾಸವಾಳ, ಸಿ ಕನಕಾಂಬರ, ಡಿ ಮಲ್ಲಿಗೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮಲ್ಲಿಗೆ. ಕೆಲ ಗಿಡಗಳನ್ನು ನೆಡುವಾಗ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಇವು ಹಾವುಗಳು ನಿಮ್ಮ ಮನೆಗೆ ಪ್ರವೇಶಿಸಲು ಆಮಂತ್ರಣ ಕೊಟ್ಟಂತೆ. ಹಾವುಗಳನ್ನು ಆಕರ್ಷಿಸುವ ಕೆಲವು ಮರಗಳು ಅಥವಾ ಸಸ್ಯಗಳು ಇವೆ. ಅಂಥವುಗಳನ್ನು ಅಂಗಳದಲ್ಲಿ ನೆಟ್ಟರೆ ಹಾವುಗಳು ಅಲ್ಲಿಯೇ ಮನೆಯನ್ನು ಮಾಡುತ್ತವೆ. ಇವುಗಳಲ್ಲಿ ಬಹು ಮುಖ್ಯವಾಗಿ ಮಲ್ಲಿಗೆ, ಜಾಸ್ಮಿನ್ ಅಥವಾ ಮಲ್ಲಿಗೆ ಎಂದು ಕರೆಯಲ್ಪಡುವ ಸಸ್ಯಗಳ ಬಳಿ ಹಾವುಗಳು ವಾಸಿಸುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಹಿಂದಿನ ಕಾರಣವೆಂದರೆ ಈ ಸಸ್ಯದ ಹೂವುಗಳ ಬಲವಾದ ವಾಸನೆ ಮತ್ತು ಸಸ್ಯವು ತುಂಬ ದಟ್ಟವಾಗಿ ಬೆಳೆಯುವುದು. ತುಂಬ ದಟ್ಟವಾದ ಮತ್ತು ನೆರಳಿನ ಕಾರಣ ಹಾವುಗಳು ಸುಲಭವಾಗಿ ಅಡಗಿಕೊಳ್ಳುತ್ತವೆ. ಹೀಗಾಗಿ ಈ ಗಿಡಗಳನ್ನು ಮನೆಯಂಗಳದಲ್ಲಿ ಬೆಳೆಸದಿರುವುದೇ ಉತ್ತಮ. 9ನೇ ಪ್ರಶ್ನೆ, ಶೀತದಂತಹ ಸಮಸ್ಯೆಗಳಿಂದ ತ್ವರಿತವಾಗಿ ಪರಿಹಾರವನ್ನು ಪಡೆಯಲು ಬೆಲ್ಲದೊಂದಿಗೆ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಓಂಕಾಳು, ಬಿ ಜೀರಿಗೆ, ಸಿ ಹಾಲು, ಡಿ ಒಣಕೊಬ್ಬರಿ. ಸರಿಯಾದ ಉತ್ತರ ಆಪ್ಷನ್ ಎ ಓಂಕಾಳು. ನೆಗಡಿ ಮತ್ತು ಕೆಮ್ಮಿನ ಸಮಸ್ಯೆಯನ್ನು ಹೋಗಲಾಡಿಸಲು ಬೆಲ್ಲ ಮತ್ತು ಓಂಕಾಳನ್ನು ಸೇವಿಸಬೇಕು. ಇದು ನಿಮಗೆ ಗಂಟಲು ನೋವು, ಕೆಮ್ಮು, ನೆಗಡಿಯಿಂದ ತ್ವರಿತವಾಗಿ ಪರಿಣಾಮವನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ಬೆಲ್ಲ ಮತ್ತು ಓಂಕಾಳು ಬೆನ್ನು ನೋವಿಗೂ ಪರಿಹಾರವಾಗಿ ಕೆಲಸ ಮಾಡುತ್ತದೆ. ಪ್ರತಿದಿನ ಮಲಗುವ ಮುನ್ನ ಅರ್ಧ ಟೀ ಚಮಚ ಓಂಕಾಳು ಮತ್ತು ಬೆಲ್ಲವನ್ನು ಉಗುರು ಬೆಚ್ಚಗಿನ ನೀರಿಗೆ ಬೆರೆಸಿ ಸೇವಿಸಬೇಕು. ಹೀಗೆ ಮಾಡುತ್ತಾ ಬಂದರೆ ಬೆನ್ನು ನೋವಿನಿಂದ ಪರಿಹಾರ ಸಿಗುತ್ತದೆ. 10ನೇ ಪ್ರಶ್ನೆ, ಹಲ್ಲುಜ್ಜಿದ ಎಷ್ಟು ಸಮಯದ ನಂತರ ಏನಾದರೂ ತಿನ್ನುವುದು ಅಥವಾ ಕುಡಿಯುವುದು ಆರೋಗ್ಯಕರ? ಆಪ್ಷನ್ಸ್: ಎ 10 ನಿಮಿಷ, ಬಿ 15 ನಿಮಿಷ, ಸಿ 20 ನಿಮಿಷ, ಡಿ ಅರ್ಧ ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ 20 ನಿಮಿಷ. ಬ್ರಷ್ ಮಾಡಿದ ಬಳಿಕ ನೀವು ಏನನ್ನಾದರೂ ಕುಡಿಯುವ ಅಥವಾ ತಿನ್ನುವ ಮೊದಲು ಕನಿಷ್ಠ 15ರಿಂದ 20 ನಿಮಿಷಗಳ ಕಾಲ ಅಂತರವಿರಬೇಕು. ಹೆಚ್ಚಿನವರು ಹಲ್ಲುಜ್ಜಿದ ನಂತರ ನೀರನ್ನು ಕುಡಿಯುವ ಅಭ್ಯಾಸವನ್ನು ಹೊಂದಿದ್ದರೆ ಅಥವಾ ಏನನ್ನಾದರೂ ತಿನ್ನುವ ಅಭ್ಯಾಸವನ್ನು ಹೊಂದಿದ್ದರೆ ಹೀಗೆ ಮಾಡುವುದು ನಿಮ್ಮ ಬಳಸಿದ ಪೇಸ್ಟ್ನ ಪರಿಣಾಮಕಾರಿತ್ವ ಕಡಿಮೆಯಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.